ಯಾವತ್ತೂ ಕೂಡ ನಿಮ್ಮ ಜೊತೆ ನಾವು ಯಾವಾಗೂ ಸಂಪೂರ್ಣವಾಗಿ ಬೆಂಬಲವಾಗಿ ಇರ್ತೀವಿ. ನೀವು ಗಟ್ಟಿಯಾಗಿ ಚಳವಳಿ ಮಾಡಿ ಯಾವಾಗ ಇರ್ತೀವಿ, ಕಾಳಜಿ ಮಾಡಬೇಡಿ. ನೀವೆಲ್ಲ ನನ್ನ ರೈತ ದೇವರುಗಳು ಖುಷಿಯಾಗಿರ್ಬೇಕು. ಇವತ್ತು ನೀವು ಒಕ್ಕಟ್ಟಾಗಿದ್ರಿ, ಕಬ್ಬಿನ ಬೆಲೆ ಏನೋ ಗೊತ್ತಾದ ಜನಕ್ಕೆ. ಕಬ್ಬು ಅಂದ್ರೆ ಇಷ್ಟು ಉತ್ಪಾದನೆ ಆಗ್ತೈತಿ. ಒಂದ್ ಟನ್ ಕಬ್ಬಿನ ಗೌರ್ಮೆಂಟ್ ಕೇಂದ್ರ ಸರ್ಕಾರಕ್ಕೆ 5,000 ರೂಪಾಯಿ ಟ್ಯಾಕ್ಸ್ ಹೋಗ್ತೈತಿ. ರಾಜ್ಯ ಸರ್ಕಾರಕ್ಕೆ ಸ್ಪ್ಲಿಟ್ ಇತ್ನಾಲ್ ಮೇಲೆ ಇದ್ರ ಮೇಲೆ 5,000 ಟ್ಯಾಕ್ಸ್ ಹೋಗ್ತೈತಿ. ಕಾರ್ಖಾನೆ ಅವರಿದ್ರೆ ಅವರು 10,000 ಗಂಟೆ ಉತ್ಪಾದನೆ ತೆಗಿತಾರೋ ಅನ್ನೋದು ಇವತ್ತು ಎಲ್ಲಾ ಇಡೀ ನಾಡಿನ ಎಲ್ಲಾ ಕಬ್ಬು ಬೆಳೆಗಾರರು ಕೂಡ ಅದೊಂದು ದೊಡ್ಡ ಎಲ್ಲರಿಗೂ ಅದು ಎಕ್ಸ್ಪೀರಿಯನ್ಸ್ ಆಗೈತಿ. ಅದು ಮಾತ್ರ ಯಾಕಂದ್ರೆ ಗೊತ್ತಾಗಪ್ಪ ಅಂದ್ರೆ ಹಂಗಾರೆ ಮೋಸ ಆಗತೈತಿ ಅನ್ನುವಂತ ಒಕ್ಕಟ್ಟಾಗತಕ್ಕಂಥ ಸಂದರ್ಭ ಇವತ್ತ ಇಡೀ ನಮ್ದೇನು ಗುರ್ಲಾಪುರ ಇಲ್ಲಿರ್ತಕ್ಕಂಥ ಒಂದು ಚಳವಳಿ, ಐತಿಹಾಸಿಕ ಚಳವಳಿ ಅಂದ್ರೆ ಇಡೀ ನಾಡಿನ ಜನ ಎಲ್ಲ ಸರ್ಕಾರ ಮಾಡಿದ್ರಿ, ಸಪೋರ್ಟ್ ಮಾಡಿದ್ರಿ, ಇಡೀ ರಾಜ್ಯದ ಜನ ಸಪೋರ್ಟ್ ಮಾಡಿದ್ರಿ. ನಾವು ಇಡೀ ರಾಜ್ಯದ ಜನರ ಜೊತೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಶಶಿಕಾಂತ್ ಗುರೂಜಿ ಆಗಲಿ ನಾವಾಗಲಿ ನಿಮ್ಮ ಜೊತೆ ಇರ್ತೀವಿ. ಕಾಳಜಿ ಮಾಡ್ಬೇಡ್ರಿ. ನಾನು ಕೂಡ ನಾನು ಹೇಳ್ತಾರ ಮಾಡಿದ್ರೆ ನಾಳೆ ನಿಮ್ಮ ಪ್ರತಿಭಟನೆ ಭಾಗವಹಿಸ್ತೇನೋ. ನಾನು ಈಗಾಗಲೇ ಶುಗರ್ ಕಮಿಷನರ್ಗ ಯಾದಗಿರಿ ಕೂಡ ನಿಮ್ಮ ಗುಲ್ಬರ್ಗ ಜಿಲ್ಲೆಗೂ ಕೂಡ ಏನು 4 ಕಾರ್ಖಾನೆಗಳಿದಾವು, ಅಲ್ಲಿಯೂ ಕೂಡ ಅದು ಈ ರೇಟ್ ಅನ್ವಯ ಆಗಬೇಕು. ನಾವು ದಯವಿಟ್ಟು ಆ ಕಡೆ ಕೂಡ ಸೀರಿಯಸ್ ಮಾಡ್ರಿ ಅಂತೇಳಿ ಈಗಾಗಲೇ ನಾನು ಶುಗರ್ ಕಮಿಷನ್ ಕೂಡ ಮಾತಾಡಿದೀವಿ. ನನಗೆ ಹೇಳ್ತಾರ ಅಂದ್ರೆ 100% ಬರ್ತೀವಿ. ಯಾವಾಗಲೂ ನಮ್ಮ ಜೊತೆ ಇದೀವಿ. ಚೆನ್ನಾಗಿರ್ರಿ. ಓಕೆ, ಥ್ಯಾಂಕ್ ಯು.